ಮಹಾತಾಯಿ ಅನ್ನುವಂಥವರು ಅಪರೂಪಕ್ಕೊಬ್ಬರು ಹುಟ್ಟಿ ಬರ್ತಾರೆ. ಅಂಥ ಒಬ್ಬ ಮಹಾತಾಯಿಯವರು ನಮ್ಮ ನಡುವೆ ಬಂದು ಇವತ್ತು ನಮ್ಮಿಂದ ಭೌತಿಕವಾಗಿ ದೂರ ಹೋಗಿದ್ದಾರೆ. ಅವರು ಇಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ಅವರ ಒಂದು ತತ್ವ ಆದರ್ಶಗಳು, ಈಗ ತಾನೇ ಅವರ ಸುಪುತ್ರರಾಗಿರುವಂಥ ಕುಮಾರಣ್ಣವ್ರ ಜೊತೆ ಮಾತನಾಡಬೇಕಾದ್ರೆ ಅವರು ಮಾತನ್ನು ಹೇಳ್ತಾ ಇದ್ರು, ನಮ್ಮ ತಾಯಿಯವರು ಯಾವತ್ತೂ ಕೂಡ ರಾಜಕಾರಣ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರಲಿಲ್ಲ. ದೇವರು, ದಿಂಡರು, ಪೂಜೆ ಪುನಸ್ಕಾರ ಅಷ್ಟೇ ಮಾತಾಡ್ತಿದ್ರು. ಮತ್ತು ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಅಂತರವನ್ನು ನೋಡದೆ ಪ್ರತಿಯೊಬ್ಬರು ಕೂಡ ಪ್ರಸಾದ, ಕಾಫಿ, ನೀರು ಇತ್ಯಾದಿಗಳಿಗೆ ನೋಡ್ಕೊಳ್ತಾ ಇದ್ರು. ಅಂಥ ಒಬ್ಬ ಮಹಾತಾಯಿ ನಮ್ಮ ಜೊತೆಗೆ ಇಲ್ಲದಿರುವಂಥದ್ದು ಭಾಳ ತುಂಬ ದುಃಖದ ಸಂಗತಿ. ದೇವೇಗೌಡರು ಮತ್ತು ಅವರ ಕುಟುಂಬ ವರ್ಗ ಇವತ್ತು ರಾಷ್ಟ್ರ ಮಟ್ಟದಕ್ಕೆ ಎತ್ತರಕ್ಕೇರಲಿಕ್ಕೆ ಆ ಮಹಾತಾಯಿಯ ಕೊಡುಗೆ ಬಹಳ ದೊಡ್ಡದು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅಂಥ ಮಹಾತಾಯಿಯನ್ನು ಕಳೆದುಕೊಂಡಿರುವಂಥ ಈ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರು ದುಃಖ ಭರಿಸುವಂಥ ಶಕ್ತಿಯನ್ನು ಬಸವಾದಿ ಪ್ರಮುಖರು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಿದ್ವಿ. ಅಮ್ಮನವರ ಅಗಲಿಕೆ ಆಗಿದೆ, ಎಲ್ಲರಿಗೂ ತುಂಬಾ ನೋವುಂಟಾಗಿದೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಆದರ್ಶ ದಂಪತಿಗಳು ಅಂತ ಹೇಳಿದ್ರೆ ದೇವೇಗೌಡ ಅಪ್ಪಾಜಿಯವರು ಮತ್ತು ಚೆನ್ನಮ್ಮ ಅವರು ಆ ರೀತಿ ಇದ್ದು ಅಂತವರು. ಇವತ್ತು ಅವರು ಕುಟುಂಬದಲ್ಲಿ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಒಂದು ಕಷ್ಟ ಸುಖಕ್ಕೆ ಎಲ್ಲಕ್ಕೂ ಒಂದು ಭಾಗಿಯಾಗಿ ಅವರು ಒಂದು ಪ್ರಧಾನಮಂತ್ರಿ ಆಗಿದ್ದಂಥ ಸಮಯದಲ್ಲೂ ಕೂಡ ಅವರು ಬೆನ್ನೆಲುಬಾಗಿ ನಿಂತು ನಮ್ಮ ದೇವೇಗೌಡರಿಗೆ ಸಪೋರ್ಟ್ ಆಗಿ ನಿಂತಂಥವರು ಇವತ್ತು ಅಗಲಿಕೆ ಆಗಿರೋದು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ತುಂಬಾ ನೋವುಂಟು ಮಾಡಿದೆ ಅಂತ ಹೇಳ್ತಾ ಸಮಯದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.